ಯಲಹಂಕದ ಕೋಗಿಲೆ ಲೇಔಟ್ ನಲ್ಲಿ ಕಳೆದ 9 ದಿನಗಳಿಂದಲೂ ಕೂಡ ಈ ಭಾಗದ ಜನ ಎಲ್ಲಿ ನೆಲಸಮ ಆಗಿದೆಯೋ, ಎಲ್ಲಿ ತಮ್ಮ ಮನೆಗಳು ಡೆಮೊಲಿಷನ್ ಆಗಿದೆಯೋ ಅದೇ ಜಾಗದಲ್ಲಿ ಟಾರ್ಪಲ್ ಅನ್ನ ಕಟ್ಕೊಂಡು ಈ ಭಾಗದಲ್ಲಿ ಇರುವಂತಹದ್ದು. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಜಾಗವನ್ನ ಬಿಟ್ಟು ಕದಲಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಇಡೀ ಏರಿಯಾ ಅಂದ್ರೆ ಈ ಬಡಾವಣೆ ಏನಿದೆ ಅಲ್ಲಿರುವಂತಹ ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಎಲ್ಲಾ ಶೆಡ್ ಗಳನ್ನ, ಮನೆಗಳನ್ನ ಕೂಡ ಈಗ ನೆಲಸಮ ಮಾಡಿರುವಂತಹದ್ದು. ಆದ್ರೆ ಇದೇ ಜಾಗದಲ್ಲಿ ನಮಗೆ ಸೂರನ್ನ ಕಲ್ಪಿಸಿಕೊಡ್ಬೇಕು ಅಂತ ಈ ಭಾಗದಲ್ಲಿ ಜನರು ಆಗ್ರಹಿಸ್ತಾ ಇರುವಂತದ್ದು. ಜನರ ಬಳಿ ಒಂದಷ್ಟು ದಾಖಲೆಗಳು ಕೂಡ ಇದೆ. ಅಂದ್ರೆ ನಾವು ಅನಧಿಕೃತವಾಗಿ ಮನೆ ಕಟ್ಕೊಂಡಿದೀವಿ ಅಂದ್ರೆ ನಮಗೆ ಯಾಕೆ ಹಾಗಾದ್ರೆ ಆಧಾರ್ ಕಾರ್ಡ್ ಕೊಟ್ರಿ, ವೋಟರ್ ಐಡಿ ಕೊಟ್ರಿ, ಮತ್ತೊಂದು ಮಗದೊಂದು ಎಲ್ಲ ಸೌಲಭ್ಯಗಳನ್ನ ಯಾಕೆ ಕೊಟ್ರಿ, ವಿದ್ಯುತ್ ಕನೆಕ್ಷನ್ ಯಾಕೆ ಕೊಟ್ರಿ, ಅಕ್ರಮ ಅಂತ ನಾವು ಆರಂಭದಲ್ಲಿ ಬಂದಿದ್ದಾಗ್ಲೇ ಹೇಳಬೇಕಾಗಿತ್ತು. ಇಷ್ಟು ವರ್ಷಗಳ ಕಾಲ ನಾವಿಲ್ಲಿ ನೆಲೆಸಿ ಇಷ್ಟು ವರ್ಷಗಳಾದ್ಮೇಲೆ ಬಂದು ನಮ್ಗೆ ಅಕ್ರಮವಾಗಿ ಕಟ್ಕೊಂಡಿದ್ದೀರಾ ಅಂತ ಹೇಳಿ ಮನೆಗಳನ್ನ ಒಡೆದು ಹಾಕೋದು ಎಷ್ಟು ಸರಿ? ಮಕ್ಕಳನ್ನ, ವಯಸ್ಸಾದವ್ರನ್ನ ಕಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಈ ಭಾಗದಲ್ಲಿ ಜನರು ಮಾಡ್ತಾ ಇರುವಂತದ್ದು. ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್ ಹೇಳಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನೇನ್ ಸಮಸ್ಯೆ ಆಗ್ತಿದೆ? ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 1 ರೂಪಾಯಿ ಮನೆ ಕೆಲಸ ಮಾಡಿ ಸಾಲ ಮಾಡಿ 1 ರೂಪಾಯಿ ಬಡ್ಡಿಗೆ ತಗೊಬಂದು ಕಟ್ಟಿರೋದು ಮನೆ. ಯಾರು ದುಡ್ಡಿರೋರು ಚೆನ್ನಾಗಿ ಅವ್ರು ಬಂದಿಲ್ಲಿ ಕಟ್ಕೊಂಡು ಇರಕ್ಕಾಗುತ್ತಾ? ಇಲ್ಲ. ಮೊನ್ನೆ ಡೆಲಿವರಿ ಆಗಿದೆ, ಬಾಣಂತಿ ಎಲ್ಲಿರ್ಬೇಕು, ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ. ಅಂತವರೆಲ್ಲ ಬಂದು ಚಳಿ ಗಾಳಿ ಮಗುನಿಕೊಂಡು ಹೆಂಗಿರ್ತಾರೆ? ಇರಕ್ಕಾಗುತ್ತಪ್ಪ. ಪಾಪ ಪೀರಿಯಡ್ಸ್ ಆಗಿದೆ, ಆ ಮಗು ಪ್ಯಾಡ್ ಚೇಂಜ್ ಮಾಡಕ್ ಜಾಗ ಇಲ್ಲ, ಟಾಯ್ಲೆಟ್ ಗೆಲ್ಲೋಗ್ತಾರೆ, ಏನ್ ಮಾಡ್ತಾರೆ? ಯೋಚನೆ ಮಾಡ್ಬೇಕಲ್ಲ. ಅದೆಲ್ಲ ಅಕ್ರಮವಾಗಿ ಕಟ್ಕೊಳಕ್ ಆಗಲ್ಲ. ಎಲ್ಲಾರು ಗೊತ್ತಿರೋದೇ ಕಟ್ಕೊಂಡಿರೋದು. ಅಕ್ರಮವಾಗಿ ಹೆಂಗ್ ಕಟ್ಕೊಂತಾರ ಅಂತ ಹೇಳ್ತಾರೆ. ಪಾಯಕ ನೋಡ್ಲಿಲ್ವಾ, ಮಣ್ಣಾಕ ಗೊತ್ತಿರುತ್ತೆ. ಎಲ್ಲಾರು ಗೊತ್ತಿಲ್ದಿರ ಅಂತ ಯಾರು ಮಾಡಕ್ ಆಗಲ್ಲ, ಗೊತ್ತಿದ್ದೇ ಮಾಡಿರೋದು. ಇವಾಗ ಒಂದೇ ಸಲ ಗೋಮಾಳ ಜಾಗ ಅಂತ ಬಂದ್ಬಿಟ್ಟು ಹೊಡ್ದಾಕ್ಬಿಡಿ, ಎಲ್ಲೋಗ್ತಾರೆ? ಹೋಗ್ಬೇಕು ಹೇಳ್ರಿ? 25 ವರ್ಷದಿಂದ ಇಲ್ಲಿಂದ ಕಟ್ಕೊಂಡು ಬಡವ್ರು ಬಗ್ರು ಎಲ್ಲ ನಾವಿದೀವಿ. ನಮಗೆ ಎಲ್ಲಾನ ಅದು ರಿಜಿಸ್ಟರ್ ಪ್ರಕಾರವಾಗಿ ನಮಗೆ ನೆಲೆ ಎಲ್ಲೈತೆ ಅಲ್ಲಿ ತೋರಿಸಿದ್ರೆ ಕೃಷ್ಣ ಬೈರೇಗೌಡ ಸರ್ ಮತ್ತೆ ಜಮೇಂದ್ರ ಅಹಮದ್ ಸರ್ ಎಲ್ಲಾರು ಬಂದು ನಮಗೆ ನಾವು ನಿಮ್ಮಿಂದ ಕ್ಷಮೆ ಕೇಳ್ತಿದೀವಿ, ನಮಗೆಲ್ಲ ನಾವು ನೆಲ ಕೊಡ್ರಿ. ಚಿಕ್ಕ ಮಕ್ಕಳುಗಳು, ವಯಸ್ಸಾಗಿರೋರೆಲ್ಲರೂ ಚಳಿ ಗಾಳಿಯಲ್ಲಿ, ಧೂಳಲ್ಲಿ ಎಲ್ಲಾರು ಮನಿಕೊಂಡಿದೀವಿ. ನಾವು ಇವತ್ತಿಂದ 10 ದಿವಸ ಆಯ್ತು. ಈ ಜಾಗ ಕದ್ಲಿ ಎಲ್ಲೂ ಹೋಗಿಲ್ಲ. ನಮಗೇನು ಇಲ್ಲಿ ಸೌಲಭ್ಯ ಇಲ್ಲ. ಊಟ ಬಂದ್ರೆ ಸಾಕ, ಇಲ್ಲ ಬೇರೆ ಏನ ವ್ಯವಸ್ಥೆ ಮಾಡ್ರಿ ಸರ್. ನಿಮಗೇನೆ ನಾವು ಓಟ್ ಕೊಡ್ತಾ ಇರೋದು, ಬೇರೆಯವ್ರಿಗೆ ಯಾರಿಗ ಕೊಡ್ತಿದೀವಾ? ನೀವೇನ್ ತಾನೇ ಇಲ್ಲಿ ಕರೆಂಟ್ ಬಿಲ್ ಕೊಟ್ಟಿದ್ದೀರಾ, ಮತ್ತು ವೋಟರ್ ಐಡಿ ಕೊಟ್ಟಿದ್ದೀರಾ, ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಈ ಲೈನಿಂದ ಎಲ್ಲಾ ಮಾಡಿಸ್ಕೊಂಡಿದ್ದೀರಾ. ನಿಮ್ಗೆ ಓಟ್ ಬೇಕಾದ್ರೆ ನೀವು ಬಂದು ಕೇಳ್ತಿದ್ದೀರಾ. ಈಗ ನಮಗೆ ಯಾಕೆ ಈ ಬೀದಿಯಲ್ಲಿ ಬಿಟ್ಟಿದ್ದೀರಾ ಸರ್? ಪ್ಲೀಸ್ ಸರ್, ನಿಮಗೆ ಕೈ ಜೋಡಿಸ್ಕೊಂಡು ಕೇಳ್ಕೊಂತಿದ್ದೀನಿ. ನಮಗೆ ಎಲ್ಲರಿಗೂ, ಬಡವ್ರ ಬಗ್ರಿಗೆ ಎಲ್ಲರಿಗೂ ಸಹಾಯ ಮಾಡಿ. ನಾವು ಕಷ್ಟಪಡವ್ರೆ, ಎಲ್ಲರೂ ಕಷ್ಟಪಡವ್ರೆ. ಎಲ್ಲರೂ ಆಚೆ ಹೊಡೆದಾಕಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡೋದು? ಕುಡಿ ಜನರು ಕೂಡ ಮಾತಾಡ್ಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ? हम लोग हिंदी गाता है, हमको ये चाहिए। सरकार 3 महीना पहले हमारा बना घर उधर तोड़ गया था, तो वो पाया में जोड़ रहा। हम लोग भी गरीब आदमी हैं, किधर से घर बनवाते हैं? इधर तोड़ जाता है आपका पुलिस वाला, सरकार तोड़ जाती, फिर हम क्या इतना पैसे पाए इसको बनाए? हम लोग गरीब आदमी, बच्चे हैं। इधर हम कितनी साल से पड़े हुए हैं, 20 साल से पड़े। इधर कई डिलीवरी हुई है, हॉस्पिटल यलहंका में, वो विक्टोरिया में हम लोग जाते, इधर बोर्ड भी देते हैं। ये देखो हमारा बोटोरा, इधर रोड देते कृष्ण पैरा घोड़ा को। ನಾವು 60 ವರ್ಷದಿಂದ ಇದ್ದೀವಿ ಮೇಡಮ್. 60 ವರ್ಷ ಇದ್ದೀವಿ ನಾವು. ಮಕ್ಕಳು ಮರಿ ಎಲ್ಲ ಐತೆ, ಎಲ್ಲ ಕೂಲಿ ಕೆಲ್ಸಕ್ಕೂ ಹೋಗೋರು. ಇವಾಗ ಅಷ್ಟು ಇದಿಲ್ಲ ಅಂದ್ರೆ ಇಲ್ಲಿ ಮನೆ ಕಟ್ಟಕ್ ಆಗುತ್ತಾ? ಆಗಲ್ಲ. ಆಧಾರ್ ಕಾರ್ಡ್ ಕೊಟ್ಟವ್ರೆ, ಐಡೆಂಟ್ ಕಾರ್ಡ್ ಕೊಟ್ಟವ್ರೆ, ರೇಷನ್ ಕಾರ್ಡ್ ಕೊಟ್ಟವ್ರೆ. ಇಷ್ಟು ಕೊಟ್ಟು ನಾವೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳ ಮರಿನ ಗೌರ್ಮೆಂಟ್ ಅಲ್ಲಿ ಓದಿಸ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಇದ್ವಿ. ಆದ್ರೆ ಅಲ್ಲಿ ಬಂದು ಎಲ್ಲ ಕಟ್ಟಿ ಪಾಯ ಹಾಕ್ಸಿ ಎಲ್ಲ ಮಾಡಿದ್ಮೇಲೆ ಎಲ್ಲ ಹೊಡೆದಾಕ್ಬಿಟ್ರೆ ನಾವ್ ಹೆಂಗೆ ಎಲ್ಲಿ ಹೋಗೋದು? ಯಾರನ್ನ ಕೇಳೋದು? ಓಟ್ ಬೇಕಂದ್ರೆ ಮಾತ್ರ ಬರ್ತಿರಿಲ್ಲ, ಇವಾಗ ಯಾಕೆ ಬರಲ್ಲ? ನಾವ್ ಅದೇ ಕೇಳೋದು. ಇದು ಈ ಭಾಗದಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಮಗೆ ಎಲ್ಲ ಸಕಲ ಸೌಲಭ್ಯವನ್ನ ಕೊಡುವಾಗ ಈ ವಿಚಾರ ಯಾರಿಗೂ ಗಮನಕ್ಕೆ ಬಂದಿಲ್ವಾ? ಹಾಗಾದ್ರೆ ಈಗ ಬಂದಿದೆ ಅಂತ ಆದ್ರೆ ಮತ್ತೆ ನಮಗೆ ಸೌಲಭ್ಯ ಹಾಕೊಡ್ರಿ. ನಾವು ಮನೆಗಳನ್ನ, ಶೆಡ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ, ಅದೇ ರೀತಿಯಲ್ಲಿ ನಮಗೆ ಮನೆಗಳನ್ನ, ಶೆಡ್ ಗಳನ್ನ ನಿರ್ಮಾಣ ಮಾಡ್ಕೊಡಿ. ಎಲ್ಲೆಲ್ಲೋ ಜಾಗಕ್ಕೆ ನಮ್ಮನ್ನ ಶಿಫ್ಟ್ ಮಾಡಿದ್ರೆ ನಾವು ಶಿಫ್ಟ್ ಆಗಲ್ಲ ಅನ್ನುವಂಥದ್ದು ಈ ಭಾಗದಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.